ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಂತ್ರಾಲಯದಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ. ಆ ಘಟನೆ ಹೇಳಿದವರು ಹೇಳ್ತೀನಿ. ನಾನು ಮಂತ್ರಾಲಯದಲ್ಲಿದ್ದೀನಿ ಈಗ. ಅವರು ಬಂದು ಡಾಕ್ಟ್ರು, ಫಾರಿನಲ್ಲಿರೋದು. ಅವ್ರ ಸಿಸ್ಟರ್ಸ್ ಎಲ್ಲ ಯಾವಾಗಲೂ ಮಂತ್ರಾಲಯಕ್ಕೆ ಬಂದು ಹೋಗ್ತಾ ಇರ್ತಾರೆ. ಇವ್ರು ಯಾವಾಗಲೂ ಮಂತ್ರಾಲಯಕ್ಕೆ ಹೋಗ್ತಾರೆ ಅಲ್ವಾ. ನಾನು ಹೋಗಿ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಬಂದಿದ್ದಾರೆ ಅವ್ರ ಜೊತೆ ಮಂತ್ರಾಲಯಕ್ಕೆ. ಅವರು ಬಂದಿದ್ದಾಗ ಅವ್ರದ್ದು ಉಂಗ್ರನ ಕಿವಿ ಓಲೆ ಅಂತ ಬಂದಿದೆ. ಅದು ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ಅದು ಎಲ್ಲೋ ಬಿದ್ದೋಗಿರೋದು. ಇಲ್ಲಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದಾರೆ. ಅಲ್ಲಿ ಅವರು ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡಿದ್ದಾರೆ. ನಿನ್ನ ತುಂಬ ಜನ ನಂಬ್ತಾರೆ. ನೀನು ಇರೋದು, ನಾನು ಡಾಕ್ಟ್ರು, ನಾನು ಇದನ್ನೆಲ್ಲ ನಂಬೋದಿಲ್ಲ. ನೀನು ನನಗೆ ನೀನು ಇದೆಯಾ ಅಂತ ನನಗೆ ತೋರಿಸ್ಬೇಕು. ಇವಾಗ ನನಗೆ ನಿನ್ನ ಮೇಲೆ ಅವಾಗ ನಿನ್ನ ನಂಬ್ತೀನಿ, ನಿನ್ನ ಮೇಲೆ ಭಕ್ತಿ ಬರುತ್ತೆ. ನಂದು ಕಿವಿ ಓಲೆ ಎಲ್ಲೋ ಬಿದ್ದೋಗಿದೆ. ನನಗದು ಇವಾಗ ಸಿಕ್ಕಬೇಕು. ನಾನು ಎಷ್ಟೇ ಹುಡುಕಿದ್ರೂ ನನಗೆ ಸಿಗ್ತಾ ಇಲ್ಲ. ನಿನ್ನನ್ನು ನಂಬಿ ಬಂದಿದ್ದೀನಿ ಇಲ್ಲಿಗೆ. ನನ್ನ ಓಲೆ ನನಗೆ ಸಿಕ್ಕಿದ್ರೆ ನಾನು ನಿನ್ನನ್ನು ನಂಬುತ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಆ ಕೂತ್ಕೊಂಡಿರೋ ಹತ್ರಕ್ಕೆ ಆ ಓಲೆ ಬಂದಿದೆ. ಅದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಅದು ಬಿದ್ದಿರೋದು ಎಲ್ಲೋ ಅವರು ಸ್ನಾನ ಮಾಡಿರೋ ಹತ್ರನೂ ಎಲ್ಲೋ ಬಿದ್ದೋಗಿರೋದು. ತುಂಬ ರಶ್ಶು, ವಿಪರೀತ ರಶ್ಶು. ಅದು ಸಿಗೋದಕ್ಕೆ ಚಾನ್ಸ್ ಇಲ್ಲ, ಅಷ್ಟೊಂದು ಜನರು. ಆಮೇಲೆ ಆ ಓಲೆ ಆ ಯಮ್ಮನ ಹತ್ರಿಗೆ ಹುಡ್ಕೊಂಡು ಬಂದಿದೆ. ಆ ಯಮ್ಮ ನೀನು ಇದೆಯಾ ರಾಯಿರೇ ಅಂದ್ಬಿಟ್ಟು ಕೈ ಮುಗಿದು ಹೋದರು. ಅವ್ರು ಹೇಳಿದ್ದು ಅದು ಇಲ್ಲಿ ಮದುವೆಗಳೆಲ್ಲ ನಡೆಯುತ್ತೆ. ಅದು ತೀರ್ಥ ಕೊಟ್ಟಿರೋ ಹತ್ರನೋ ಎಲ್ಲೋ ಬಿದ್ದೋಗಿರೋದು. ಆಯಮ್ಮನಿಗೆ ಗೊತ್ತು ಇದು ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ, ಇನ್ನು ಸಿಗೋದಿಲ್ಲ, ಚಾನ್ಸ್ ಇಲ್ಲ ಅಂದ್ಬಿಟ್ಟು. ಅಷ್ಟೊಂದು ರಶ್ಶಲ್ಲಿ ಎಲ್ಲಿ ಸಿಗುತ್ತೆ? ಇವಾಗೆಲ್ಲ ಖಾಲಿ ಆಗೋಗುತ್ತೆ. ಆಗ ಅಂದ್ಕೊಂಡು ಅಲ್ಲಿ ಕೂತ್ಕೊಂಡಿದ್ರೆ ಆ ಕಿವಿ ಓಲೆ ಅವ್ರ ಹತ್ರಕ್ಕೆ ಬಂದಿದೆ. ನೋಡಿದ್ರೆ ಅವ್ರದ್ದೇ ಓಲೆ. ಆ ಯಮ್ಮನ ಪರಿಸ್ಥಿತಿ ಹೆಂಗಿರ್ಬೇಕು? ನೀನು ಇದೆಯಾ ರಾಯಿರೇ, ನೀನು ಇದೆಯಪ್ಪ ಅಂದ್ಬಿಟ್ಟು ಕೂತ್ಕೊಂಡು ತುಂಬ ಪವಾಡಗಳು ನಡೆಯುತ್ತೆ ಇಲ್ಲಿ. ಸುಮ್ಮನೆ ಇಷ್ಟೊಂದು ಜನ ಬರೋದಿಲ್ಲ. ಯಾರೂ ದಡ್ರಲ್ಲ, ದೂರದಿಂದ ದ್ವಾರದಿಂದ ಬರೋದಕ್ಕೆಲ್ಲ. ಇನ್ನೊಂದು ವಿಷಯ ಹೇಳಬೇಕು. ಇಲ್ಲಿ ಗುರುಗಳು ಅಕ್ಷತೆ ಕಾಳು ಕೊಡ್ತಾರೆ, ಬೇರೆಯವರು ಅಕ್ಷತೆ ಕಾಳು ಕೊಡ್ತಾರೆ, ಬೇರೆಯವರು ಯಾವಾಗಲೂ ಕೊಡ್ತಾರೆ. ಆದರೆ ಗುರುಗಳು ಯಾವಾಗೋ ಒಂದು ಸತಿ ಕೊಡೋದು. ನಾವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಖಂಡಿತ ಅವ್ರು ನಮ್ಗೆ ಅವತ್ತು ಮಂತ್ರಾಕ್ಷತೆ ಸಿಗುತ್ತೆ. ನಮಗೆ ಬೇಡಪ್ಪ ಅಂತೇನಾದರೂ ಅಂದ್ಕೊಂಡ್ರೆ ಅವರು ಮಂತ್ರಾಕ್ಷತೆ
ಎಲ್ಲ ನಾವೇ ಅವ್ರು ನಾವೇನಾದರೂ ಆ ಕ್ಯೂಗೆ ಹೋಗೋಕ್ಕೆ ಹೋದರೆ ನಮ್ಮನ್ನು ಕ್ಲೋಸ್ ಮಾಡಿರ್ತಾರೆ, ನಮಗೆ ಕಳಿಸೋದಿಲ್ಲ, ಆ ಅಕ್ಷತೆ ಸಿಗೋದಿಲ್ಲ. ನನಗಿದು ತುಂಬ ಸತಿ ಆಗಿದೆ ಅನುಭವ. ಯಾಕೆಂದರೆ ನನ್ನ ಮನೆಯಲ್ಲಿ ಅಕ್ಷತೆ ಖಾಲಿ ಇರುತ್ತೆ, ಎತ್ಕೊಂಡು ಹೋಗಿರ್ತೀನಿ. ನನ್ನ ಮನೆಯಲ್ಲೇ ಇದೆ, ಸಾಕಪ್ಪ, ಏನು ಎತ್ಕೊಂಡೋದ್ರೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮನಸ್ಸಲ್ಲಿ ಅಂದ್ಕೊಂಡ್ಬಿಡ್ತೀನಿ. ಆವಾಗ ಸರಿ ಕೊಡ್ತಾ ಇರ್ತಾರೆ ಅಲ್ವಾ ಅಂದ್ಬಿಟ್ಟು ಹೋದರೆ ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ. ಇದು ತುಂಬ ಸತಿ ಆಗಿದೆ ನನಗೆ, ಪ್ರತಿ ಸಾರಿನೂ ಆಗಿದೆ. ನಾನು ಹಂಗೆ ಅಂದ್ಕೊಂಡಾಗೆಲ್ಲ ಆಗಿದೆ. ಗುರುಗಳು ಕೊಡೋ ಆಶೀರ್ವಾದ ಕೊಟ್ಟು ಕೊಡೋ ಅಕ್ಷತೆ ಕಾಳೆ ಬೇರೆ, ಇಲ್ಲಿ ಇವ್ರು ಕೊಡೋ ಅಕ್ಷತೆ ಕಾಳೆ ಬೇರೆ. ತುಂಬ ಡಿಫ್ರೆನ್ಸ್ ಇರುತ್ತೆ.